ಪಾಂಡ್ರಂಗ ಸ್ಪೈಡರ್ ಮ್ಯಾನ್ ಎಫೆಕ್ಟ್ ಸ್ಪೈಡರ್ ಮ್ಯಾನ್ ಸಿನಿಮಾ ನೋಡ್ದೆ ಸಖತ್ತಾಗಿತ್ತು. ಅಲ್ಲ ಬಾವ, ಸ್ಪೈಡರ್ ಮ್ಯಾನ್ ಸಿನಿಮಾ ನೋಡಿದ್ಮೇಲೆ ಮನೆಗೆ ಎರಡು ನಡ್ಕೊಂಡ್ ಬರ್ತಾರ ಅಂತ ಅಲ್ಲಿಂದ ಇಲ್ಲಿಗೆ ಹಾಕೊಂಡ್ ಬರ್ಬೇಕಾಗಿತ್ತು. ನಾನು ಟ್ರೈ ಮಾಡಿದೆ, ಕೆಳಗ್ ಬಿದ್ದು ಮಣ್ಣು ತಿಂದೆ. ಪಾಂಡುರಂಗ ನನಗೇನಾದ್ರೂ ಆ ಶಕ್ತಿ ಇದ್ದಿದ್ರೆ ಒಂದು ಎತ್ತರವಾದ ಬಿಲ್ಡಿಂಗ್ ಹತ್ತಿ ಅಲ್ಲಿಂದ ಇನ್ನೊಂದು ಎತ್ತರವಾದ ಬಿಲ್ಡಿಂಗ್ ಅಪ್ಸಿಕ್ ಅಂತ ಹಾರಿ, ಅಲ್ಲಿಂದ ಇನ್ನೊಂದು ಎತ್ತರವಾದ ಬಿಲ್ಡಿಂಗ್ ಅಪ್ಸಿಕ್ ಅಂತ ಹಾರಿ 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 ಹಾಗೆ ಆಕಾಶಕ್ಕೆ ಹೋಗ್ಬಿಡ್ತಿದೆ. ಹಾಗೇನಾದ್ರೂ ಆದ್ರೆ ಟ್ರೈನಲ್ಲಿ ಬಸ್ಸಲ್ಲಿ ಟಿಕೆಟ್ ತಗೊಳ್ಳುವಷ್ಟೇ ಇಲ್ಲ, ಮತ್ತೊಂದು ದೋಸೆ ತಿಂದು ದುಡ್ಡು ಕೊಡುವಷ್ಟೇ ಇಲ್ಲ, ತಿನ್ನೋದು ಹಾರ್ಕೊಂಡು ಬರೋದು. ಅಲ್ಲ ಬಾವ, ನಾವೇನೋ ಕಾಮಿಡಿಗೆ ಅಂತ ಬಿಲ್ಡಪ್ ಕೊಡ್ತಿದ್ರೆ ನೀವಾಗ್ಲೇ ಅದ್ರ ಬಗ್ಗೆ ಕನಸು ಕಾಣಕ್ ಶುರು ಮಾಡ್ಬಿಟ್ಟಿದ್ದೀರಾ. ಪಾಂಡ್ರಂಗ ನೀನೊಬ್ನೇ ಸ್ಪೈಡರ್ ಮ್ಯಾನ್ ಸಿನಿಮಾ ನೋಡಿದ್ಯಾ? ನಮಗೂ ನೋಡ್ಬೇಕು ಅನ್ನಿಸ್ತಾ ಇದೆ. ದುಡ್ಡು ಕೊಡ. ನೀವು ಕೇಳಿದಷ್ಟು ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್. ನೀನ್ ದುಡ್ಡು ಕೊಡೋದಾದ್ರೆ ನೀನ್ ಎಲ್ಲಾ ಕಂಡೀಷನ್ ನಮ್ಗೆ ಓಕೆ. ಸ್ಪೈಡರ್ ಮ್ಯಾನ್ಗೆ ಸಂಬಂಧಪಟ್ಟ ಎಲ್ಲ DVD CD ತಗೊಂಡ್ ಬನ್ನಿ. ತಗೊಳ್ಳಿ 1000. ಈ 1000 ರೂಪಾಯಿ ನಮಗ. DVDಗೆ 950, ಮಸಾಲೆ ದೋಸೆಗೆ 50. ಅಯ್ಯೋ ಸೊಂಟ 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 ಕಚ್ಕೊಳ್ಳಿ ಆಗತ್ತರಿ. ನನಗ್ ಬೇಕಾಗಿರೋದು ನಿಮ್ ಸೊಂಟ ಅಲ್ಲ, ಬೇಗಕ್ಕೆ. ನನ್ನ ಸೊಂಟ ಇಟ್ಕೊಂಡು ಬೆಲ್ಲಿ ಡ್ಯಾನ್ಸ್ ಮಾಡ್ತೀರೇನೋ ಅಂತ ಖುಷಿಯಾಗಿದ್ದೆ. ನಾನು ನನ್ನ ಗೋಲ್ನ ರೀಚ್ ಮಾಡಿದ್ಮೇಲೆ ಬೆಲ್ಲಿ ಡ್ಯಾನ್ಸ್ ಮಾಡ್ತೀನಿ. ಸದ್ಯಕ್ಕೆ ನನ್ಗೆ ಈ ಕೀ ಮಾತ್ರ ಇಂಪಾರ್ಟೆಂಟ್. ಅದು ಬೀರು ಬೇಗಕ್ಕೆ, ಅದರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ಕ್ಯಾಶ್ ಎಲ್ಲ ಇದೆ. ಕೊಡ್ರಿ ಅದನ್ನ. ಕೊಡ್ತೀನಿ, ಜಸ್ಟ್ ಮಿನಿಟ್. ವಿಟ್ಲ, ಕೀ ತಗೊಳ್ಳೋ. ಹಬಿ ಅಲ್ಮೇರೆ ಓಪನ್ ಮಾಡಿ ಅದರಲ್ಲಿರೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮತ್ತೆ ಕ್ಯಾಶ್ ನ ನನ್ನ ಅಲ್ಮೇರೆಗೆ ಸಾಕ್ಸಿ ಲಾಕ್ ಮಾಡ್ಕೊಂಡು ಬಾರೋ. ಮತ್ತಿನೇನ್ರಿ, ನಾನ್ ಮನೆ ಕೇಳಿದ್ರೆ ನನ್ನನ್ನೇ ಆಟ ಆಡ್ಸ್ತೀರಾ? ನೀವ್ ಹೇಳಿದ ಕೆಲಸ ಮುಗಿದೆ. ತಗೊಳ್ಳಿ, ಇದು ಬಾಬಲ್ ಅಲ್ಮೆರಾ ಕೀ, ಇದು ನಿಮ್ ಅಲ್ಮೆರಾ ಕೀ. ಹಬಿ, ಈ ಎಲ್ಲಾ ಐಟಮ್ಸ್ಗಳು ನಿಮ್ಗೆ ವಾಪಸ್ ಬೇಕು ಅಂದ್ರೆ ನಾನ್ ಹೇಳ್ದಾಗೆ ನೀವ್ ಕೇಳ್ಬೇಕು. ಏನಮ್ಮ ನನ್ನ ಮುದ್ದಿನ ಸೊಸೆ, ಎಲ್ಲೋ ಇದ್ದ ನೀನು ಈ ಮನೆ ಸೊಸೆಯಾಗಿ ಬಂದು ನನ್ನ ಮಗನ ಅಲಮೇಲ ಬೀಗದ ನೀನೇ ಎತ್ತಿಟ್ಕೋತಿಯಲ್ಲ, ನೀನು ಮಾಡ್ತಾ ಇರೋದು ಸರಿ ಇದೆಯಾ? ಅತ್ತೆ, ಇತ್ತೀಚೆಗೆ ನಿಮ್ ಮಗನ್ ಚೇಷ್ಟೆ ತುಂಬಾ ಜಾಸ್ತಿ ಆಗ್ತಿದೆ. ಅದಕ್ಕೆ ಸಿಂಪಲ್ ಆಗಿ ಸ್ಮಾಲ್ ಲೆಸನ್ ಟೀಚ್ ಮಾಡಿದೀನಿ. ಇಷ್ಟಕ್ಕೆ ಸರಿ ಹೋದ್ರೆ ಸರಿ, ಇಲ್ಲ ಅಂದ್ರೆ ಬಿಗ್ ಲೆಸನ್ ಟೀಚ್ ಮಾಡ್ಬೇಕಾಗತ್ತೆ. ಏನು ಯಜಮಾನ್ರೆ, ಮಾರ್ಕೆಟ್ ಹೋಗ್ಬೇಕು, ದಿನಸಿ ತರಬೇಕು, ಯಾವ್ದಕ್ಕೂ ದುಡ್ಡಿಲ್ಲ ಅಂದ್ರೆ ಹೇಗೆ? ನನ್ನ ಮಗನೇ, ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತಿದ್ದೀನಿ. ದುಡ್ಡು ಕೊಡಲ್ಲ ಅಂತ ಹೇಗೋ? ನಮ್ಮನವ್ರೆ, ಅಲ್ಮೇಲೆ ಬೀಗತ್ತೀನ ನಿಮ್ಮ ಸೊಸೆ ಕಿತ್ಕೊಂಡಿದ್ದನ್ನ ನೀವೇ ನೋಡಿದ್ರಿ. ಅದ್ರ ಮೇಲೂ ದುಡ್ಡು ಕೇಳ್ತಿರಲ್ಲ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ನನ್ನ ಹತ್ರ ನಯಾ ಪೈಸಾನೂ ಇಲ್ಲ. ನಿನ್ ಹೆಂಡತಿನ ದಬಾಯಿಸ್ತಾಳ. ದಬಾಯಿಸ್ಲಿ. ಅಯ್ಯೋ, ಬಡ್ಕೋಬೇಕು. ಹೆಂಡತಿನ ಬೈಯೋದನ್ನು ನಾನೇ ಹೇಳ್ಕೊಡ್ಬೇಕಾ? ಲೇ ಜಾಜಿ, ಈಗ ಬೈ ಬೀಗ ಕೀನ ತಾನೇ ತಂದು ಕೊಡ್ತಾಳೆ. ಬಲೆ ನಿನ್ಗೆ ಕಣೆ ಜಾಜಿ. ಹಬಿ, ಜಾಜಿ ಅಂತ ಏಕವಚನದಲ್ಲಿ ಕರಿಬೇಡಿ. ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಅಂತ ಹೇಳಲ್ಲ ಕಣೆ. ಕಣೆ, ಮೈ ಗಾಡ್, ಇವತ್ತು ಯಾಕೆ ಇಷ್ಟೊಂದು ರೊಚ್ಚಿಗೆದ್ದಿದ್ದೀರಾ?
ಕೊಡ್ರಿ. ನಿಮಗೆ ಸ್ಪೈಡರ್ ಮ್ಯಾನ್ ತಾನೆ ಇಂಪಾರ್ಟೆಂಟು. ಹೋಗಿ ಸ್ಪೈಡರ್ ಮ್ಯಾನ್ ಹತ್ರ ಮನಿ ಕೇಳಿ ಕೊಡ್ತಾನೆ. ನಮ್ಗಿಂತ ನೀವೇನೇ ಮುಖ್ಯ. ಕೊಡ್ರಿ ಕೀನ. ನಾನು ಹೇಳೋ ಕೆಲಸ ಮಾಡ್ತೀರಾ? ಓ ಮಾಡ್ತೀನಿ. ಫಾಲೋ ಮೀ. ಕಾಲು ಹೊತ್ಲಕ್ಕ ಇವತ್ಲ ಅದೆಲ್ಲ ಏನು ಬೇಕಾಗಿಲ್ಲ. ನಮ್ಮ ಮಹಿಳಾ ಸಂಘದಲ್ಲಿ 100ನೇ ನಂಬರ್ ಫೈಲ್ ಇದೆ. ನೀವು ಇಲ್ಲಿಂದ ಮಹಿಳಾ ಸಂಘದವರೆಗೂ ಸ್ಪೈಡರ್ ಮ್ಯಾನ್ ತರ ಹಾರ್ಕೊಂಡು ಹೋಗ್ತೀರಾ, ಆ ಫೈಲ್ ತಗೊಂಡು ಬರ್ತೀರಾ. ತಂದು ಕೊಟ್ರೆ ಅಲ್ಲಿ ಮೇಲಕ್ಕಿ ಕ್ಯಾಶು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀರಾ ತಾನೆ? ಕೊಡ್ತೀನಿ. ಸ್ಪೈಡರ್ ತಗೊಳ್ಳಿ 12ನೇ ನಂಬರ್ ಫೈಲು. ವೆರಿ ಗುಡ್. ಹೊಡಿತಿ. ನನ್ನ ಬಟ್ಟೆಗಳು ಸ್ವಲ್ಪ ಐರನ್ ಮಾಡೋದಿದೆ, ಅದನ್ನು ಮಾಡ್ಬಿಡಿ. ವೆರಿ ಗುಡ್ ಹವಿ. ಈಗಲಾದ್ರೂ ಕೀ ಕೊಡ್ರಿ. ನನ್ನ ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಬಿಡ್ತೀರಾ? ಸ್ಪೈಡರ್ ಈಗಲಾದ್ರೂ ಅಲ್ಲಿ ಮೇರೆ ಬೀಗಕ್ಕಿ ಕೊಡ್ರಿ. ನಾಳೆ ನೆನಪು ಮಾಡಿ ಕೊಡ್ತೀನಿ. ಎಷ್ಟು ಹೊಸ ಸುಳ್ಳು ಹೇಳ್ತೀರ್ರಿ. ಬೀಗಕ್ಕಿ ಕೊಡ್ತೀನಂತ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಈಗ ಆಟ ಆಡ್ತೀನೇನ್ರಿ? ಕೊಡ್ತೀನ್ರಿ, ನೋಡ್ಕೊತೀನಿ. ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಏನೋ ನನ್ ಮೇಲೆ ಕೋಪ ಮಾಡ್ಕೊಂತ ನಿಮ್ ಸ್ಪೈಡರ್ ಮ್ಯಾನ್ ಹೇಳ್ಕೊಟ್ನ. ನೋಡ್ರಿ, ನಾನು ಸ್ಪೈಡರ್ ಮ್ಯಾನ್ ಆಗಿ ಬಂದು ನಿಮ್ಮನ್ನ ನೋಡ್ಕೊತೀನ್ರಿ, ನೋಡ್ಕೊತೀನಿ. ಏನಮ್ಮ ಹೋಗ್ಬೇಡ ಅಂತ ಹೇಳ್ಬಾರ್ದೇನಮ್ಮ. ಅತ್ತೆ ಎಲ್ಲಿಗೆ ಹೋಗ್ತಾರೆ? ಬೀಗದ ಕೀ ನನ್ನ ಹತ್ರನೇ ಇದೆ, ವಾಪಸ್ ಬಂದೇ ಬರ್ತಾರೆ. ನಮ್ಮ ಯಜಮಾನ್ರು ಏನಾದ್ರೂ ಸ್ಪೈಡರ್ ಮ್ಯಾನ್ ಆಗೇ ಬಂದ್ರೆ ಏನ್ ಮಾಡ್ತೀರಾ? ಆ ಸ್ಪೈಡರ್ ಮ್ಯಾನ್ ತರ ಇವ್ರೇನಾದ್ರೂ ಹಾರಕ್ ಹೋದ್ರೆ ನೆಲಕ್ ಬಿದ್ದು ಮೊಕ್ಕ ಮುತ್ತಿ ಹೊಡ್ಕೋತಾರೆ. ಏನೋ ನಮ್ಮ ಬಾಬಾ ಸ್ಪೈಡರ್ ಮ್ಯಾನ್ ಆಗಿ ಈ ಮನೆಗೆ ವಾಪಸ್ ಬರ್ತೀನಿ ಅಂತ ಹೊಂದಿದಾರಂತೆ. ಬೇಲಿ ಮೇಲೆ ಕೂತಿರೋ ಜೇನು ಹುಳುಗಳನ್ನ ಆಯ್ಕೊಂಡು ತಿಂತಿರ್ಬೇಕು. ನಮ್ಮ ಯಜಮಾನ್ರ ಬಗ್ಗೆ ಇಷ್ಟೆಲ್ಲ ಕೀಳಾಗಿ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಹುಳಗಳನ್ನ ತಗೊಂಡ್ಬಂದು ನಿಮ್ ಬಾಯಿ ತಿರ್ಬೇಕಾಗುತ್ತೆ. ಇವತ್ತೇನೋ ಕೇಡ್ಗಾಲ ಬಂದಿರ್ಬೇಕು. ಮಾರ್ಕೆಟ್ ಇಂದ ಬಂದ್ಮೇಲೆ ನಿಮ್ಮನ್ನ ವಿಚಾರಿಸ್ಕೋತೀನಿ. ಮಾರ್ಕೆಟ್ ಇಂದ ಬಂದ್ಮೇಲೆ ದುರ್ಗಿ ಮಾಲಾಶ್ರೀ ಆಗ್ಬಿಡ್ತೀಯಾ? ಬಂದ ಮೇಲೆ ಗೊತ್ತಾಗುತ್ತೆ. ನಾನು ಬರ್ತೀನಿ. ಇಲ್ಲಿರೋ ಮುಖಗಳನ್ನ ನೋಡೋದಕ್ಕಿಂತ ಮಾರ್ಕೆಟ್ ಅಲ್ಲಿರೋ ಮುಖಗಳು ನೋಡೋದೇ ವಾಸಿ. ನಾನು ನಮ್ಮ ಅಣ್ಣಂಗೆ ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಆಸ್ತಿ ಕೈ ತಪ್ಪೋದ್ರೆ ಕಷ್ಟ. ಮತ್ತು ಯಾರು ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಊಟದ ಟೈಮ್ವರೆಗೂ ನಾನು ಇನ್ನು ಚೌಕ ಬರಾಡಲ್ಲ. ಬಿಟ್ಲ ಒಳ್ಳೆ ಹಾಲಿವುಡ್ ಚಲನೆ ಬೈತಾ ಇದ್ದಾರಲ್ಲೋ. ನಾವು ನಮ್ಮ ಪಾವನ ಕೇಲಿ ಮಾಡ್ತೀವಿ ಅಂತ ಇವ್ರ ಹತ್ರ ಕಂಪ್ಲೇಂಟ್ ಮಾಡಿರ್ಬೇಕು. ಅದಕ್ಕೆ ನಮ್ಮನ್ನ ಎದುರಿಸಕ್ಕೆ ಅಂತ ಬಂದಿದ್ದಾರೆ. ಏನಪ್ಪ ನೀನು ಸ್ಪೈಡರ್ ಮ್ಯಾನ್ ತರ ನಮ್ಮನ್ನ ಕಟ್ಬಿಡ್ತೀಯಾ, ಸಾಯಿಸ್ಬಿಡ್ತೀಯಾ? ನಾನು ಕಚ್ಚಲ್ಲ,
ವಿಷ ಕಕ್ತೀನಿ. ನಾನು ವಿಷ ಉಗುಳಿದ್ರೆ ನೀವು ಸಾಯ್ತೀರಾ. ಬಾಯ್ ತೆಗೆರಿ. ಟೇಸ್ಟ್ ಒಂಥರ ಚೆನ್ನಾಗಿದೆ ಅಲ್ವಾ? ಅದು ಸ್ಪೈಡರ್ ಮ್ಯಾನ್ ವಿಷ. ಅತ್ತೆ ಮಾರ್ಕೆಟ್ ನಲ್ಲಿ ಎಲ್ರು ಏನ್ ಮಾತಾಡ್ಕೊಳ್ತಿದ್ರು ಅಂತ ಕೇಳಿಸ್ಕೊಂಡ್ರಾ? ಗಜಿ ಬಿಜಿಲಿ ಏನು ಅಂತ ಕೇಳಿಸ್ಕೊಳಕ್ಕೆ ಆಗ್ಲಿಲ್ಲ ಕಣೆ. ಬುರ್ಕ ಹಾಕೊಂಡು ನೀರ್ ಕೊಡಿ ಅಂತ ಕೇಳ್ಕೊಂಡ್ ಬರ್ತಾರಂತೆ. ಅವ್ರಿಗೆ ನೀರ್ ಕೊಡ್ಬೇಡಿ, ಅವ್ರು ಕಳ್ರು ಅಂತ ಮಾತಾಡ್ಕೊಳ್ತಿದ್ರು. ಈ ತರ ಎಲ್ಲಾಯ್ತಂತೆ. 3-4 ಏರಿಯಲ್ ಆಗಿದ್ಯಂತೆ ಅತ್ತೆ. ಹೆಂಗಸ್ರ ತರ ಬುರ್ಕ ಹಾಕೊಂಡ್ ಬರ್ತಾರಲ್ಲ, ಬುರ್ಕ ಒಳಗೆ ಹೆಂಗಸ್ರಿರಲ್ವಂತೆ, ಗಂಡಸ್ರಿರ್ತಾರಂತೆ. ಅವರು ನೀರ್ ಕೊಡಿ ಅಂತ ಕೇಳ್ತಾರಂತೆ. ನಾವ್ 1 ನಿಮಿಷ ಇರಿ ತಂದ್ಕೊಡ್ತೀವಿ ಅಂತ ತಿರುಗ್ದಾಗ ನಮ್ ಕುತ್ತಿಗೆಗೆ ಚೂರಿ ಹಾಕ್ಬಿಡ್ತಾರಂತೆ. ಅವ್ರಿಗೆಲ್ಲ ಹೆಣ್ಮಕ್ಳು ಗೋಮಾಳೆ ಕುಯ್ದಾಗ ಅಂತ ಶಬ್ದ ಬರುತ್ತಲ್ಲ, ಅದನ್ನ ಕೇಳಕ್ ಇಷ್ಟ ಅಂತೆ. ಅಂತ ಶಬ್ದ ಕೇಳಬೇಕು ಅಂತ ಇಷ್ಟ ಆಗಲೇ ಈ ಕಳ್ಳಲು ಅವಳು ಮನೇಲಿರೋ ಕುಕ್ಕರ್ನ ಕೂಗಿಸ್ಕೋಬೇಕಪ್ಪ. ನಮ್ಮಂತ ಹೆಂಗಸರು ಕುಕ್ಕರ್ನ ಕುಯ್ಬೇಕು. ಕುಕ್ಕರ್ನ ಕೂಗಿಸ್ಕೋಬೇಕಪ್ಪ ಅಂದ್ರೆ ಕುಕ್ಕರ್ನಲ್ಲಿ ಏನು ಹೆಣ್ ಕುಕ್ಕರು ಗಂಡ್ ಕುಕ್ಕರು ಅಂತ ಇರುತ್ತಾ? ಅವ್ರಿಗೆ ಹೆಣ್ಮಕ್ಳು ಗೋಮಾಳೆ ಕುಯ್ದಾಗ ಬರೋ ಶಬ್ದ ಕೇಳಿದ್ರೇನೆ ಇಷ್ಟ ಅಂತೆ. ರಾಮ ಅತ್ತೆ ಅವ್ರಿಬ್ರು ಕಾಲ್ಗಳು ನೋಡಿದ್ರಾ? ನೋಡ್ತಾ ಇದ್ದೀನಿ ಹೆಂಗಸ್ರ ಕಾಲ್ಗಳಲ್ಲ, ಗಂಡಸ್ರ ಕಾಲ್ಗಳು. ಅಂದಿಮೇಲೆ ಇವು ಇವಾಗ ತಾನೇ ಮಾತಾಡ್ಕೊಂಡ್ವಲ್ಲ ಅತ್ತೆ, ಗೋಮಾಳೆ ಕೇಸು. ಎಲ್ಲ ಬಡ್ಡಿ ಮಕ್ಕಳ ಗಂಡುಗಲಿ ವಂಶದ ಮನೆ ಒಳಗೆ ಬಂದು ಕೂತ್ಕೊಳ್ಳೋಷ್ಟು ಧೈರ್ಯ ಬಂತ. ಇವನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕಾ? ಸುಮ್ನೆ ಇದ್ರೆ ಅವ್ರಿಬ್ರು ನಮ್ಮಿಬ್ರು ಗೋಮಾಳೆ ಕುಯ್ದು ಶಬ್ದ ಕೇಳಿಸ್ಕೊಂಡು ಹೋಗ್ತಾರಷ್ಟೇ. ತೊಂಡೆನ ಅವು ಲಬ ಲಬ ಅಂತ ಬಡ್ಕೋಬೇಕು. ಆ ಶಬ್ದನ ನಾವು ಕೇಳೋಣ. ತಗೊಳ್ಳಿ. ಚಂಪಾ, ಈ ಧ್ವನಿನ ಎಲ್ಲೋ ಕೇಳದ್ ಹಾಗಿದೆಯಲ್ಲೇ. ನಾನು ಬಂತು. ಅಯ್ಯೋ, ನಿಮ್ಗೇನ್ ಬಂದಿತ್ತು ದೊಡ್ಡ ರೋಗ? ಮುಲ್ಕ ಹಾಕೊಂಡ್ ಬಂದಿದ್ದಿಲ್ಲಲ್ಲೋ. ಆ ಸ್ಪೈಡರ್ ಮ್ಯಾನು ನಮ್ಮ ಬಾಯಿಗೆ ವಿಷನ ಚಿಂಬುಟ ತಲೆ ಸುತ್ತಾ ಇದೆ, ಬಟ್ಟಣ ತೊಳಗ್ತಾ ಇದೆ, ಏನೇನೇನೇನೋ ಆಗ್ತಾ ಇದೆ. ಸ್ಪೈಡರ್ ಮ್ಯಾನ? ಅದೇ ಅತ್ತೆ, ಸಿನಿಮಾದಲ್ಲಿ ನಮ್ಮ ಯಜಮಾನ್ರಿಗೆ ಖುಷಿ ಕೊಟ್ಟಲ್ಲ ಆ ಹೀರೋ. ಆ ಸ್ಪೈಡರ್ ಮ್ಯಾನ್ ನೋಡೋಕ್ ಹೇಗಿದ್ದ? ಅಡಿಯಿಂದ ಮುಡಿವರೆಗೂ ಬಲೆ. ಆಗಾಗ ವಿಷನ ಚಿಮ್ತಾನೆ. ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಎಗುರ್ಕೊಂಡು ಓಡಾಡ್ತಾನೆ. ನಮ್ಮಿಬ್ರಿಗಂತೂ ತುಂಬಾ ಕಾಟ ಕೊಟ್ಬಿಟ್ಟ. ಅವರಿಂದ ತಪ್ಪಿಸ್ಕೋಬೇಕು ಅಂತಾನೆ ನಾವು ಈ ವೇಷ ಹಾಕೊಂಡಿದ್ದೀವಿ. ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಯಜಮಾನ್ರಿಗೆ ಬೈದ್ರೆ ಸಪೋರ್ಟಿಗೆ ಯಾರು ಬರ್ತಾರೆ ಅಂತ? ಇನ್ನೊಂದು ಸತಿ ಸ್ಪೈಡರ್ ಮ್ಯಾನ್ ಬಗ್ಗೆ ಮಾತಾಡಿದೆ ಆದ್ರೆ 3 ದಿವಸ ಇಬ್ರಿಗೂ ಊಟ ಕೊಡಲ್ಲ. ಏನಪ್ಪಾ ಇಷ್ಟೊತ್ತಾಯ್ತು, ಜಾಜಿ ಅದಕ್ಕೆ ಇನ್ನೂ ಎದ್ದೇ ಇಲ್ಲ. ಪಾಪ ನಿದ್ದೆ ಕಳೆದಿಲ್ಲ ಅನ್ಸುತ್ತೆ, ಮಲಗಿರ್ಲಿ ಬಿಡಮ್ಮ. ಇಲ್ಲಪ್ಪ, ದಿನ ಇಷ್ಟೊತ್ತಿಗೆ ಎದ್ ಬಂದು ನನಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ರು. ಹೌದಾ? ಹಾಗಾದ್ರೆ ಏರೋಬಿಕ್ ಮಾಡ್ತಿರ್ಬೇಕು. ಯಾಕಮ್ಮ ಹಂಗೊಡ್ದೆ? ಏರೋಬಿಕ್ ಮಾಡೋದಾದ್ರೆ ಇಲ್ಲೇ ಬಂದ್ ಮಾಡ್ತಾರೆ. ಸುಮ್ನೆ ಹೋಗಿ ನೋಡಿ ಏನಾಗಿದೆ ಅಂತ. ಜಾಜತ್ಕೆ 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 ನೀವಾ? ನಮ್ಮ ಜಾಜತ್ಕೆ ಬರೋಣ ಸೇರ್ಕೊಂಡೆ. ಯಾರು ಬಂದು ಕಾಪಾಡಲ್ವ? ಜಾಜತ್ಕೆ ಏದಿಸ್ರು ಬಿಡ್ತಾ ಇದಾರೆ. ಪ್ರಾಣ ಈಗ್ಲೂ ಆಗ್ಲೂ ಹೋಗೋ ಆಗಿದೆ. ಇನ್ನೇನೋ ಬದುಕ್ಸೋದು. ಯಾರನ್ಕೊಂಡ್ಯ? ನಮ್ಮ ಜಾಜತ್ಕೆ ನಿಂತಿದ್ರೆ ಅಂದ್ಮೇಲೆ ಪ್ರಾಣ ಇದೆ ಅಂತ ಅರ್ಥ. ಕಾಪಾಡೆ. ಸಾಯಿದ್ರೆ ಬದುಕ್ಸಕ್ಕಾಗುತ್ತೇನೋ? ಇಷ್ಟಕ್ಕೂ ಬದುಕ್ಸೋದಕ್ಕೆ ನಾವೇನ್ ಡಾಕ್ಟ್ರ? ಮಧ್ಯಾಹ್ನವರೆಗೂ ಹೀಗೆ ಇರ್ಲಿ, ಜೇಡ ಬಂದು ಬಲೆ ಬಿಚ್ಕೊಂಡು ಹೋಗ್ಬೋದು. ಏನಮ್ಮ ಬಲ್ವ? ಏನಮ್ಮ ಮುಪ್ಪುಗ ನೋಡ್ತಿದ್ಯಾ? ಕಾಪಾಡಮ್ಮ. ನೀವು ತಾನೇ ಇನ್ನೇನ್ ಮಾಡ್ತಿದ್ದೀರಪ್ಪ? ಏನು ಬಲೆ ಬಿದ್ದಿದ್ದು ಪತ್ತುಗಳಮ್ಮ ಜಾಜತ್ಕೆಗೆ ನಾನು ಹಿಂಗಮ್ಮ ಕಾಪಾಡಿ. ಸ್ಪೈಡರ್ ಮ್ಯಾನ್ ಬಲೆ ಫೇಸ್ ತಗೋದಾದ್ರೆ ಬ್ರೀತ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಜಾಕೆಟ್ಗೆ ಸ್ಪೈಡರ್ ಮ್ಯಾನ್ ಬಲೆ ನಿಮ್ಮ ಮುಖದ ಮೇಲೆ ಹ್ಯಾಕ್ ಬಿತ್ತು? ನನ್ ಬೆಳ್ಳಿಗೆ ಸ್ಪೈಡರ್ ಮ್ಯಾನ್ ಬಂದಿತ್ತ? ಸುಮ್ಮನೆ ಹೋಗ್ಕೊಂಡ ಫೇಸ್ಗೆ ಬಲೆ ಕವರ್ ಆಗ್ಬಿಡ್ತು. ಮಾತಾಡೋಣ ಅಂದ್ರೆ ಬಾಯಿ ಮುಚ್ಚಿದಾಗಾಯ್ತು.
ಜಜ್ಜಕ್ಕೆ ನೀವು ಹೇಳ್ತಿದ್ ನಿಜನ? ನನ್ಗೆ ಯಾಕೋ ಇದನ್ನ ನಂಬಕ್ಕೆ ಆಗ್ತಿಲ್ಲ. ನಂಬಿಕೆ ಬರ್ಲಿಲ್ಲ ಅಂದ್ರೆ ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಯಾರದು ಯಾರದು? ಅದು ಬಿಟ್ಲನಾ? Who are you, I say? ನಾನು ಸ್ಪೈಡರ್ ಮ್ಯಾನ್. Oh my God! Spider-Man ಆ? ನೀನ್ ಎಲ್ಲಿಂದ ಬಂದೆ? ಹಾಲಿವುಡ್ ಇಂದ ಬಂದೆ. ಹೇಗ್ ಬಂದೆ? ಕಿಟಕಿ ಮೂಲಕ ಬಂದೆ. You mean that ಕಿಟಕಿ? ಯಾ, ಕಿಟಕಿ ಇರ್ಲಿ, ಗವಾಕ್ಷಿ ಇರ್ಲಿ, ಬಾತ್ರೂಮ್ ವೆಂಟಿಲೇಟರ್ ಇರ್ಲಿ, ನಾನು ಬರ್ತೀನಿ. My God! ಇಲ್ಲಿಗೆ ಯಾಕೆ ಬಂದೆ? ನಾನು ಗಂಡುಗಲಿ ವಂಶದ ಅಭಿಮಾನಿ. ಈ ಕಂಟ್ರಿಯಲ್ಲಿ ನನ್ನ ಅಭಿಮಾನಿಗಳಿದ್ದಾರೆ. ಅವ್ರನ್ನ ರೇಸಿದ್ರೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಾನ್ ಸುಮ್ನೆ ಬಿಡಲ್ಲ. ಅದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ಯಾ? ಪಾಂಡುರಂಗ ಗಂಡುಗಲಿಗೆ ನೀನೇನಾಗ್ಬೇಕು? ನನ್ ಹಬ್ಬಿ. ನಿನ್ನ ಬೆಡ್ರೂಮ್ ಅಲ್ಲಿ ಯಾಕಿಲ್ಲ ಅವನು? ಅದು ನನ್ನ ಇಷ್ಟ. ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನೀನು ಪಾಂಡುರಂಗನಿಗೆ ಮೋಸ ಮಾಡ್ತಾ ಇದೀಯಾ. ನೀನು ಅವನಿಗೆ ಪ್ರೀತಿ ಕೊಡ್ತಾ ಇಲ್ಲ, ಅವನ ಜೊತೆ ಸಂಸಾರ ಮಾಡ್ತಾ ಇಲ್ಲ. ನೀನು ಪಾಂಡುರಂಗನ ಮದುವೆ ಆಗಿರೋದು ಏತಕ್ಕೆ? ವೇಸ್ಟ್ ಬಾಡಿಯಾಗಿ ಬಿದ್ದಿರೋಕ? ನನ್ನ ಹಬ್ಬಿ ಜೊತೆ ಹೇಗಿರ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಸ್ಯಾಂಡಲ್ವುಡ್ ಅಲ್ಲಿರೋ ನನಗೆ ಹಾಲಿವುಡ್ ಇಂದ ಬಂದು ಅಡ್ವೈಸ್ ಮಾಡೋದಕ್ಕೆ ನೀನ್ ಯಾರು? ನಾನು ಬಂದಿರೋದೇ ಅದಕ್ಕೆ. ಪಾಂಡುರಂಗ ಬೇಡ ಅಂದ್ರೆ ಬಿಟ್ಟು ಬಿಡು, ನನ್ನ ಜೊತೆ ಸಂಸಾರ ಮಾಡು. ಬಾ ಅಪ್ಪುಕೋ, ಒಂದು ಮುತ್ತು ಕೊಡು. ಯು ಸ್ಪೈಡರ್ ನನ್ ಮಗನೇ, ಇನ್ಸೆಕ್ಟ್ ನನ್ ಮಗನೇ, ಜೇಡ ನನ್ ಮಗನೇ, ಯು ಗೆಟ್ ಔಟ್. ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದೀಯಾ. ಇಡೀ ವರ್ಲ್ಡ್ ಅಲ್ಲಿ ಸ್ಪೈಡರ್ ಮ್ಯಾನ್ ಬೈದವರು ಯಾರು ಇಲ್ಲ. ನೀನು ನನ್ನನ್ನ ಬೈದಿದ್ದೀಯಾ. ಬೈದ ನಿನ್ನ ಬಾಯಿನ ಏನು ಮಾಡ್ತೀನಿ ಗೊತ್ತಾ? ಹೇಗೆ? Oh my God! ಅಂತೂ ನೀನು ಎಂಥ ಕೆಟ್ಟ ಹೆಂಡತಿ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗೋಯ್ತು ಬಿಡು. ಗಂಡುಗಲಿ ವಂಶದ ಮಾನ ಮರ್ಯಾದೆ ಎಲ್ಲ ಹಾಲಿವುಡ್ ನಲ್ಲಿ ಎಕ್ಕುಟ್ಕೊಂಡು ಹೋಗ್ತಾ ಇದೆ. ಈಗ ನಾನು ಏನ್ ಮಾಡ್ಲಿ? ನೀನು ಗಂಡನ ಜೊತೆ ನೆಟ್ಟು ಸಂಸಾರ ಮಾಡಿದ್ದಿದ್ರೆ ಆ ಸ್ಪೈಡರ್ ಮ್ಯಾನ್ ನಿನಗೆ ಬಲೆ ಬೀಸಿ ಕೈ ಬಾಯಿನ ಯಾಕೆ ಕಟ್ತಾ ಇದ್ದ? ಎಲ್ಲೋ ಇರೋ ಸ್ಪೈಡರ್ ಮ್ಯಾನು ಇಲ್ಲಿಗೆ ಬಂದು ನನಗೆ ಕಾಟ ಕೊಡೋಕೆ ಏನಿದೆ ರೀಸನ್? ಜಜ್ಜಕ್ಕೆ ನಮಗೂ ಸ್ಪೈಡರ್ ಮ್ಯಾನ್ ಪ್ರಾಬ್ಲಮ್ ಶುರುವಾಗಿದೆ. ಕಾಟ ಕೊಡ್ತಾರೆ. ಯಾವತ್ತಿಂದ ಹೀಗಾಗ್ತಿದೆ? ಬಾಬಾ ಮನೆ ಬಿಟ್ಟು ಹೋದಾಗ್ಲಿಂದ ಹೀಗಾಗ್ತಿದೆ. ರಾಜವ್ರೆ, ನಾವ್ ಇದನ್ನ ಹೀಗೆ ಮುಂದುವರಿಯಕ್ ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ? ನಾನೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವ್ರು ನಿನ್ ಹಬಿಯಲ್ಲಿ ಅಂತ ಕೇಳಿದ್ರೆ ನನ್ಗೆ ಏನ್ರೋ ಹೇಳಿ? ಹೇಳಮ್ಮ, ಅವಳು ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ. ಜಗಳ ಮಾಡ್ಕೊಂಡು ಹೋದ್ಲು, ಎಲ್ಲಿ ಹೋದ್ಲು, ಎಲ್ಲಿದ್ದಾಳೋ ಒಂದು ಗೊತ್ತಿಲ್ಲ ಅಂತ ಹೇಳು. ಆಗ ಪೊಲೀಸ್ನವ್ರು ಏನ್ ಹೇಳ್ತಾರೆ ಗೊತ್ತಾ? ನೀವೇ ನಿಮ್ ಗಂಡನ ಕೊಲೆ ಮಾಡಿ ಅದನ್ನ ಮುಚ್ಚಾಕ್ಬೇಕು ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀರಾ ಅಂತ ಕೇಳ್ತಾರೆ. ನೀವ್ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಪದ್ದು ಬಿಟ್ಲನ್ ಕಡೆ ನೋಡಿದಾಗ ಪೊಲೀಸ್ನವರು ಪದ್ದು ಬಿಟ್ಲನು ಈ ಕೇಸ್ನಲ್ಲಿ ಶಾಮೀಲಾಗಿದ್ದಾರೆ ಅಂತ 3 ಜನನ 30 ವರ್ಷ ಒಳಗ್ ಹಾಕ್ತಾರೆ. ಪ್ಲೀಸ್ ಹತ್ರ ಬರ್ಬೇಡ, ಪ್ಲೀಸ್ ಹತ್ರ ಬರ್ಬೇಡ, ಪ್ಲೀಸ್ ಹತ್ರ ಬರ್ಬೇಡ, ಪ್ಲೀಸ್ ಹತ್ರ ಬರ್ಬೇಡ. ಹಾಲಿವುಡ್ ನಲ್ಲಿ ಇಂಥ ಸಾಟಾದ ಹೆಣ್ಗಳೇ ಸಿಗೋದಿಲ್ಲ. ಪ್ಲೀಸ್ ಲೀವ್ ಮೀ. ನೀನು ಪಾಂಡುರಂಗನಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಈ ಸ್ಪೈಡರ್ ಮ್ಯಾನ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಹಾಲಿವುಡ್ ಇಂದ ಬಂದಿರೋ ಸ್ಪೈಡರ್ ಮ್ಯಾನ್? ಯಾ, ಹಾಗಾದ್ರೆ ನನ್ನ ಹಬಿಯಲ್ಲಿ ನೀನು ಮಾಡಿರೋ ಅವಮಾನಕ್ಕೆ ಪಾಂಡುರಂಗ ಸತ್ತ. ಅವನ ಆತ್ಮ ಹಾಲಿವುಡ್ಗೆ ಬಂತು, ಕಷ್ಟಗಳನ್ನ ತೋಡ್ಕೊಂಡ. ನಾನು ಅವನಿಗೆ ಹೇಳಿದೆ, ನಿನ್ನ ಹೆಂಡತಿಗೆ ನಾನು ಬುದ್ಧಿ ಕಲಿಸ್ತೀನಿ. ಒಂದು ವೇಳೆ ಸಾರಿ ಕೇಳಲಿಲ್ಲ ಅಂದ್ರೆ ನಾನು ಅವಳನ್ನ ಮದುವೆ ಆಗ್ತೀನಿ, ಆಕಾಶಕ್ಕೆ ಎತ್ಕೊಂಡು ಹೋಗ್ತೀನಿ, ಕೆಳಗೆ ಬಿಸಾಕ್ತೀನಿ ಅಂದೆ. ಮೊನ್ನೆ ಪ್ಯಾರಾಚೂಟಿಂದ ಒಂದು ಹುಡುಗಿ ಕೆಳಗೆ ಬಿದ್ದು ಸತ್ತಲ್ಲ, ಹಾಗೆ ಬೀಳ್ಸಿ ಸಾಯಿಸ್ತೀನಿ ಅಂದೆ. ನಾನು ಕಚ್ಚಿದ್ರೆ ಎಷ್ಟು ವಿಷ ಅಂತ ನೋಡ್ತೀಯಾ? ಸ್ಪೈಡರ್ ಮ್ಯಾನ್ ಕಚ್ಬಿಟ್ಟ. ಏನಮ್ಮ ದಿನ ನಿನ್ನ ಗೋಳಾಟ? ಗಂಡನ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿದ್ದಿದ್ಲೆ ಈ ತೊಂದರೆ ಎಲ್ಲ ಬಲ್ತಿತ್ತ? ಏನಾಯ್ತು ಜಜ್ಜಕ್ಕೆ? ಇಟ್ಲ ಸ್ಪೈಡರ್ ಮ್ಯಾನ್ ನನ್ನ ರೂಮಿಗೆ ಬಂದು ನನ್ನ ಕೈನ ಕಚ್ಚಿದ ಹಾಗೆ ಕನ್ಸ್ಕೊಂಡೆ ಕಣೋ. ಜಜ್ಜಕ್ಕೆ ನೀವು ಕಂಡಿರೋದು ಕನಸಲ್ಲ. ಆ ಸ್ಪೈಡರ್ ಮ್ಯಾನ್ ನಿಜವಾಗ್ಲೂ ನಿಮ್ಗೆ ಕಾಟ ಕೊಡ್ತಾ ಇದ್ದಾನೆ. ಅದೇಗೋ ಹೇಳ್ತೀಯಾ?
ನಿಮ್ ಕೈ ನೋಡ್ಕೊಳ್ಳಿ. ಕನ್ಸಿ ಅದು ನಿಜ ಯಾವುದು ಅಂತಾನೆ ಗೊತ್ತಾಗ್ತಿಲ್ಲ. ಯಜಮಾನ್ರೆ ಎಲ್ಲಿದ್ದಾರೆ ಅಂತನಾದ್ರೂ ಹೇಳ್ತಾ? ನನ್ನ ಹಬಿ ನನ್ನ ಕಾಟ ತಡೆಯಕ್ಕಾಗದೆ ಸತ್ತು ಹೋಗ್ಬಿಟ್ರಂತೆ. ಸತ್ತೋದ್ಮೇಲೆ ಅವ್ರ ಆತ್ಮ ಹಾಲಿವುಡ್ ಹೋಗಿ ಸ್ಪೈಡರ್ ಮ್ಯಾನ್ ಹತ್ರ ಚಾಡಿ ಹೇಳಿದೆ. ಅದಕ್ಕೆ ಹಾಲಿವುಡ್ ಸ್ಪೈಡರ್ ಮ್ಯಾನ್ ನನ್ ಮೇಲೆ ಸೇಡ್ ತಿರ್ಸ್ಕೊಳ್ಳೋದಕ್ಕೆ ಅಂತ ಸ್ಯಾಂಡಲ್ವುಡ್ ಬಂದಿದೆ. ಏನು ಯಜಮಾನ್ರೆ, ನೀವ್ ನಂಗೆ ಈ ರೀತಿ ಮೋಸ ಮಾಡಬಾರ್ದಾಗಿತ್ತು. ಕಡೆವರೆಗೂ ನನ್ನ ಜೊತೆ ಇರ್ತೀನಿ ಅಂತ ಹೇಳಿ ಗೂಬೆ ಅಂತ ಹೆಂಡತಿ ಕಾಟ ತಡೆಯಕ್ಕಾಗದೆ ಸತ್ತು ಹೋಗ್ಬಿಟ್ರಾ? ಏನಾದ್ರೂ ಮಾಡ್ಕೊಂಡು ಅನುಭವಿಸ್ಲಿ ನಡಿಯ. ಜಾಜಿ ಅವರೇ, ಇದನ್ನ ಹೀಗೆ ಬಿಟ್ರೆ ಮುಂದೆ ಪರಿಣಾಮ ನೆಟ್ಟಗಾಗಲ್ಲ. ಇವತ್ತು ನಿಮ್ಮ ಮೇಲೆ ಅಟ್ಯಾಕ್ ಆಗಿದೆ, ನಾಳೆ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ. ಆದಷ್ಟು ಬೇಗ ಈ ಸ್ಪೈಡರ್ ಮ್ಯಾನ್ ಕಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಬ್ಬ ಮಂತ್ರವಾದಿನ ಕರೆಸಲೇಬೇಕು. ಹಾಲಿವುಡ್ ಸ್ಪೈಡರ್ ಮ್ಯಾನ್ ಮಟ್ಟ ಹಾಕೋದಕ್ಕೆ ಸ್ಯಾಂಡಲ್ವುಡ್ ಮಂತ್ರವಾದಿ ಕೈಲಿ ಆಗುತ್ತಾ? ಏನ್ ಜೊತೆಗೆ ಹೀಗೆ ಮಾತಾಡ್ತೀರಾ? ದಕ್ಷಿಣ ಭಾರತದ ಮಂತ್ರವಾದಿಗಳು ಸಿಕ್ಕಾಪಟ್ಟೆ ಫೇಮಸ್. ಉದಾಹರಣೆಗೆ ಆಪ್ತಮಿತ್ರ, ಆಪ್ತರಕ್ಷಕ, ನಾಗವಲಿನೇ ಓಡಿಸಿದರಂತೆ. ಈ ಸ್ಪೈಡರ್ ಮ್ಯಾನ್ ಯಾವ ಲೆಕ್ಕ? ಜುಜುಬಿ. ಇಷ್ಟಾಯ್ತು. ಆ ಸ್ಪೈಡರ್ ಮ್ಯಾನ್ ಸಂಬಂಧಪಟ್ಟ ಒಂದು ವಸ್ತು ಸಿಕ್ಕರೂ ಸಾಕು, ಅವನೆಲ್ಲಿದ್ದಾನೆ ಅಂತ ಕಂಡಿಡ್ದು ಅವ್ನು ಬಲಿ ಹಾಕ್ಬಿಡ್ತೀನಿ. ನಮ್ಮ ತಾತನ ಕಾಲದಿಂದಲೂ ನಮಗೂ ಸ್ಪೈಡರ್ ಮ್ಯಾನ್ಗೂ ಆಗ್ಬರಲ್ಲ ದ್ವೇಷ. ನೋಡಿ ಮಂತ್ರವಾದಿಗಳೇ, ಆ ಸ್ಪೈಡರ್ ಮ್ಯಾನ್ ನಮ್ ಜಾಜಕ್ಕೆ ಬಲೆ ಬೀಸ್ತ. ಆ ಬಲೆಯನ್ನು ಹಂಗೆ ಉಳ್ಕೊಂಡಿದ್ದೆ ನೋಡಿ. ಇಷ್ಟು ಸಾಕು. ಏನಾಯ್ತು? ಸುಮ್ಮನೆ ಅಲ್ಲಿಂದ ಬನ್ನಿ. ನೋಡ್ದಾ, ಆ ಸ್ಪೈಡರ್ ಮ್ಯಾನ್ಗೆ ಪರ್ಮನೆಂಟ್ ಫಿಕ್ಸ್ ಆಗಿರೋ ಜಾಗ ಇದು. ಅವನಿಲ್ಲಿಲ್ಲ, ಅವನ್ ಫೋಟೋ ಮಾತ್ರ ಇಲ್ಲಿದೆ. ನಾವು ಸ್ಪೈಡರ್ ಮ್ಯಾನ್ ನೋಡೋದು ಯಾವಾಗ? ಸ್ಪೈಡರ್ ಮ್ಯಾನ್ ಇಲ್ಲಿಂದ ಯಾಕೆ ತಪ್ಪಿಸ್ಕೊಂಡು ಹೋದ? ನನ್ನ ಕಂಡ್ರೆ ಭಯ ಅವನಿಗೆ. ನನಗೆ ನಿಮ್ಮ ಬಗ್ಗೆ ಗೊತ್ತಿದ್ಯಾ? ಚೆನ್ನಾಗ್ ಗೊತ್ತು. ಈ ಮಂತ್ರವಾದನ್ ಕಂಡ್ರೆ